ಹಲೋ ಬ್ಯೂಟಿಫುಲ್ ಪೇರೆಂಟ್ಸ್, ಮಕ್ಕಳಿಗೆ ಸ್ಟ್ಯಾಕಿಂಗ್ ಕಪ್ಸ್, ಈ ರೀತಿ ಸ್ಟ್ಯಾಕಿಂಗ್ ಕಪ್ಸ್ನ ಕೊಡೋದ್ರಿಂದ ಏನೆಲ್ಲ ಬೆನಿಫಿಟ್ಸು, ಯಾವ ಏಜಲ್ಲಿ ಮಕ್ಕಳಿಗೆ ನಾವು ಈ ಸ್ಟ್ಯಾಕಿಂಗ್ ಕಪ್ಸ್ನ ಕೊಡ್ಬೋದು ಆ್ಯಂಡ್ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್, ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ನೂ ಯಾವ ರೀತಿಯಾದ ಡೆವಲಪ್ಮೆಂಟ್ ಈ ಸ್ಟ್ಯಾಕಿಂಗ್ ಕಪ್ಸಿಂದ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದು ಆ್ಯಸ್ ಅ ಪೇರೆಂಟ್ ಆಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈ ಒಂದು ಮೆಟೀರಿಯಲ್ ಅಥವಾ ಈ ಒಂದು ಟಾಯ್ ಸ್ಟ್ಯಾಕಿಂಗ್ ಕಪ್ಸ್ ಏನಂತ ಹೇಳ್ತೀವಿ, ಇದು ತುಂಬ ಒಳ್ಳೆಯದು. ಮಕ್ಕಳಿಗೆ ಅವರ ಒಂದು ಕಂಪ್ಲೀಟ್ ಡೆವಲಪ್ಮೆಂಟ್ಗೆ ಇದು ತುಂಬ ಸಹಕಾರಿಯಾಗುತ್ತೆ. ಸೊ ಯಾವ ಬೆನಿಫಿಟ್ಸ್ ಇದೆ, ಹೇಗೆಲ್ಲ ಆಡಿಸ್ಬೇಕು, ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು, ಅದನ್ನೆಲ್ಲನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೀವೇನು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರಾ ಅಥವಾ ವಿಡಿಯೋ ನೋಡ್ತಿದ್ದೀರಾ ಆದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎವ್ರಿ ಟೈಮ್ ಈ ರೀತಿ ಮಕ್ಕಳ ರಿಲೇಟೆಡ್ ಆ್ಯಕ್ಟಿವಿಟೀಸ್, ಮೈಲ್ ಸ್ಟೋನ್ ರಿಲೇಟೆಡ್ ಆ್ಯಂಡ್ ಡೈಲಿ ಆ್ಯಕ್ಟಿವಿಟೀಸ್, ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಫ್ರೀ ಕಾಸ್ಟ್, ಲೋ ಕಾಸ್ಟ್ ಆ್ಯಂಡ್ ಮಕ್ಕಳಿಗೆ ಸ್ಕ್ರೀನ್ ಟೈಮ್ ಬೇಡಪ್ಪ, ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡೋದು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಹಾಗಿದ್ರೆ ಯು ಆರ್ ಡೆಫಿನೆಟ್ಲಿ ಅಟ್ ದ ರೈಟ್ ಡೆಸ್ಟಿನೇಷನ್. ನಿಮಗೆ ಇದೇ ರೀತಿ ರಿಲೇಟೆಡ್ ವೀಡಿಯೋಸ್ ನಿಮಗೆ ಸಿಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೀಗಪ್ಪ ಈ ಒಂದು ಸ್ಟ್ಯಾಕಿಂಗ್ ಕಪ್ಸ್ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ಮಕ್ಕಳಿಗೆ ಒಂದು 2 ವರ್ಷ ಆಗಿದ ತಕ್ಷಣ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಏನು, ಮಕ್ಕಳು ಪೆನ್ಸಿಲ್ ಇಟ್ಕೊಂಡು ಬರೆದ್ಬಿಡ್ಬೇಕು, ಯಾಕೆ ನನ್ನ ಮಗ ಸರಿಯಾಗಿ ಪೆನ್ಸಿಲ್ ಇಟ್ಕೊತಿಲ್ಲ ಅಂತ ಸಾಕಷ್ಟು ಅಮ್ಮಂದಿರು ಅಪ್ಪಂದಿರು ಯೋಚನೆ ಮಾಡ್ತಾರೆ. ಆದರೆ ಈ ಟಾಯ್ಸ್ನ ಕೊಡೋದ್ರಿಂದ ಮಕ್ಕಳಿಗೆ ಫೈನ್ ಮೋಟರ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಫೈನ್ ಮೋಟರ್ ಸ್ಕಿಲ್ ಅಂತಂದರೆ ಮಕ್ಕಳ ಪುಟ್ಟ ಪುಟ್ಟ ಬೆರಳುಗಳಿಗೆ ಸ್ಟ್ರೆಂತ್ ಬರೋದು. ಫೈನ್ ಮೋಟರ್ ಸ್ಕಿಲ್ ಚೆನ್ನಾಗಿ ಡೆವಲಪ್ ಆದಾಗ ಮಕ್ಕಳಿಗೆ ಸ್ಕೂಲ್ಗೆ ಹೋದಾಗ ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಮಕ್ಕಳಿಗೆ ಪೆನ್ಸಿಲ್ ಇಡಿಸೋದಕ್ಕೆ ನಾವು ಯಾವಾಗ ಆ್ಯಸ್ ಅ ಪೇರೆಂಟ್ ಆಗಿ ರೆಡಿ ಆಗಬೇಕು ಅಂತಂದರೆ ಮಕ್ಕಳಿಗೆ 5 ವರ್ಷ 6 ವರ್ಷ ಆದಮೇಲೆ. ಆದರೆ ಈಗಿನ ಸಿಚುಯೇಷನ್ ಹೇಗಾಗ್ಬಿಟ್ಟಿದೆ ಅಂತಂದರೆ ಮಕ್ಳಿಗೆ 1.5 ವರ್ಷ 2 ವರ್ಷ ಆಗಿದ ತಕ್ಷಣ ಪೆನ್ಸಿಲ್ಲು ಬುಕ್ ಕೊಟ್ಬಿಡೋದು, ಮಗು ಬರಿ ಅಂತ. ತುಂಬ ಸ್ಟ್ರೆಸ್ ಆಗುತ್ತೆ ಮಕ್ಕಳ ಒಂದು ಬೆಳವಣಿಗೆಗೆ. ಈ ರೀತಿ ಮಾಡಬಾರ್ದು. ಮಕ್ಕಳ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ ಈ ಟಾಯ್ನ ನಾವು ಪರ್ಚೇಸ್ ಮಾಡಲೇಬೇಕಾಗುತ್ತೆ, ಸ್ಟ್ಯಾಕಿಂಗ್ ಕಪ್ಸ್. ಹೌದು, ಸೊ ಇದರಲ್ಲಿರುವಂತಹ ಒಂದು ಮೆಕ್ಯಾನಿಸಮ್ ಯಾವ ರೀತಿ ಅಂತಂದರೆ, ಮಗು ಒಳಗಡೆಯಿಂದ ಅಂತಂದರೆ ಈ ಒಂದು ಸ್ಟ್ಯಾಕಿಂಗ್ ಕಪ್ಸ್ ಇವಾಗ ಒಂದು ಕಪ್ಗಳು ಸ್ಟ್ಯಾಕಿಂಗ್ ಆಗಿರುತ್ತಲ್ಲ, ಸೊ ಹೊರಗಡೆ ತೆಗೆಯುವಾಗ ಮಗುವಿನ ಬೆರಳುಗಳಿಗೆ ತುಂಬ ಚೆನ್ನಾಗಿ ಪ್ರೆಷರ್ ಸಿಗುತ್ತೆ ಆ್ಯಂಡ್ ಜೋಡಿಸುವಾಗ್ಲೂ ಸಹ ತುಂಬ ಚೆನ್ನಾಗಿ ಪ್ರೆಷರ್ ಸಿಗುತ್ತೆ. ಆ್ಯಂಡ್ ಪೆನ್ಸಿಲ್ ಗ್ರಿಪ್ ಅಂತ ಏನು ಹೇಳ್ತೀವಿ, ಮಕ್ಕಳು ಪೆನ್ಸಿಲ್ ಹಿಡಿಯೋದಕ್ಕೆ ಗ್ರಿಪ್ ಎಲ್ಲ ಬರಬೇಕಲ್ಲ, ಸೊ ಆ ಗ್ರಿಪ್ ಎಲ್ಲನೂ ಈ ಸ್ಟ್ಯಾಕಿಂಗ್ ಕಪ್ಸಿಂದ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಬೆನಿಫಿಟ್ಸ್ ಯಾವುದಪ್ಪ ಈ ಸ್ಟ್ಯಾಕಿಂಗ್ ಕಪ್ಸ್ನ ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಕೊಡೋದ್ರಿಂದ ಅಂತ ಹೇಳಿದ್ರೆ, ಮಕ್ಕಳಿಗೆ ಕಾಗ್ನಿಟಿವ್ ಸ್ಕಿಲ್ ಅಂತಂದರೆ ಬೌದ್ಧಿಕ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಹೇಗಪ್ಪ ಇದರಿಂದ ಕಾಗ್ನಿಟಿವ್ ಸ್ಕಿಲ್ ಚೆನ್ನಾಗಾಗುತ್ತೆ ಅಂತಂದರೆ, ಮಕ್ಕಳಿಗೆ ಯಾವ್ದು ಆದಮೇಲೆ ಯಾವುದನ್ನು ಇಡಬೇಕು, ಯಾವ್ದು ದೊಡ್ಡದು ಯಾವ ಚಿಕ್ಕದು, ಮ್ಯಾಥ್ ಕಾನ್ಸೆಪ್ಟ್ ಅಂತ ಏನು ಹೇಳ್ತೀವಿ, ಬಿಗ್ಗು ಸ್ಮಾಲು, ಅದೆಲ್ಲನೂ ಇದರಿಂದ ಗೊತ್ತಾಗುತ್ತೆ. ಆ್ಯಂಡ್ ಕಲರ್ ಕಾನ್ಸೆಪ್ಟ್, ಮೋರ್ ಓವರ್ ಎಲ್ಲ ಪೇರೆಂಟ್ಸ್ಗಳಿಗೂ ಏನು ಯೋಚನೆ, ನನ್ನ ಮಗು ಕಲರ್ ಐಡೆಂಟಿಫಿಕೇಷನ್ ಮಾಡಬೇಕು, ಯಾಕೆ ನನ್ನ ಮಗು 3 ವರ್ಷ ಆದರೂ ಕಲರ್ ಐಡೆಂಟಿಫಿಕೇಷನ್ ಮಾಡ್ತಿಲ್ಲ, ಕನ್ಫ್ಯೂಷನ್ ಆಗ್ತಿದ್ದಾನೆ ಅಂತ ಹೇಳೋದಾದರೆ ಈ ಟಾಯ್ ಬೆಸ್ಟ್ ಫಾರ್ ಕಲರ್ ಐಡೆಂಟಿಫಿಕೇಷನ್. ಮಕ್ಕಳಿಗೆ ಕಲರ್ ಐಡೆಂಟಿಫಿಕೇಷನ್ ಮಾಡಬೇಕು ಅಂತಂದರೆ ನಾವು ಈ ಸ್ಟ್ಯಾಕಿಂಗ್ ಕಪ್ಸ್ನ ಬೈ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಕಾಗ್ನಿಟಿವ್ ಸ್ಕಿಲ್ ಅಂತಂದರೆ ಮಕ್ಕಳಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಸಹ ಚೆನ್ನಾಗಿ ಇದರಲ್ಲಿ ಬರುತ್ತೆ. ಅಂತಂದರೆ ಕೆಲವೊಂದು ಸಲ ಮಕ್ಕಳು ಈ ಒಂದು ಸ್ಟ್ಯಾಕಿಂಗ್ ಕಪ್ಸ್ನ ಹಾಕುವಾಗ ದೊಡ್ಡದನ್ನು ಹಾಕೋ ಬದಲು ಚಿಕ್ಕದನ್ನು ಹಾಕ್ಬಿಟ್ಟಿರ್ತಾರೆ, ಅಥವಾ ಚಿಕ್ಕದು ಹಾಕುವಂತಹ ಜಾಗದಲ್ಲಿ ದೊಡ್ಡದು ಹಾಕೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಆವಾಗ ಮಕ್ಕಳಿಗೇನೆ ಓಕೆ ಇದಾದಮೇಲೆ ಇದೇ ಹಾಕಬೇಕು ಅಂತ ಅವರೇ ಪ್ರಾಬ್ಲಮ್ನ ಸಾಲ್ವ್ ಸಹ ಮಾಡೋದಕ್ಕೆ ಕಲಿತಾರೆ. ಇದು ಮಕ್ಕಳಿಗೆ ಬೇಕಾಗಿರುವಂತಹ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್. ಆ್ಯಂಡ್ ಡಿಸಿಷನ್ ಮೇಕಿಂಗ್ ಸಹ ಮಕ್ಕಳು ಕಲಿತಾರೆ. ಮಕ್ಕಳು ಆಟ ಆಡುವಾಗ ಅವರೇ ಡಿಸೈಡ್ ಮಾಡ್ತಾರೆ, ಓಕೆ ಇದಾದ್ಮೇಲೆ ಇದೇ ಹಾಕಬೇಕು ಅನ್ಸುತ್ತೆ, ಇದಾದ್ಮೇಲೆ ಇದೇ ಹಾಕಬೇಕು. ಇದೆಲ್ಲ ಬರೋದು ಲರ್ನ್ ಬೈ ಡೂಯಿಂಗ್. ಮಕ್ಕಳು ಎಷ್ಟು ಸಲ ಇದರಲ್ಲಿ ಆಟ ಆಡ್ತಾರೆ ಅದರಿಂದ ಬರುತ್ತೆ. ಆ್ಯಂಡ್ ಕಲರ್ ಐಡೆಂಟಿಫಿಕೇಷನ್ನು ಸಹ ಇದರಿಂದ ಚೆನ್ನಾಗಿ ಬರುತ್ತೆ. ಬಿಗ್ ಕಾನ್ಸೆಪ್ಟ್, ಸ್ಮಾಲ್ ಕಾನ್ಸೆಪ್ಟ್ ಸಹ ಮಕ್ಕಳಿಗೆ ಬರುತ್ತೆ. ಸೊ ಬೆಸ್ಟ್ ಫಾರ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ನೆಕ್ಸ್ಟ್ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಅಂತಂದರೆ ಮಕ್ಕಳಿಗೆ ಇದರಿಂದ ಸೋಷಿಯಲ್ ಸ್ಕಿಲ್ ಆ್ಯಂಡ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೋಷಿಯಲ್ ಸ್ಕಿಲ್ ಅಂತಂದರೆ ಮನೆಯಲ್ಲಿ ಬೇರೆ ಮಕ್ಕಳಿದ್ರೆ ಅಥವಾ ಅಮ್ಮನ ಜೊತೆ ಅಪ್ಪನ ಜೊತೆ ಈ ಒಂದು ಟಾಯಲ್ಲಿ ಮಕ್ಕಳು ಆಟ ಆಡುವಾಗ ಮಕ್ಕಳು ಬೇರೆಯವ್ರ ಜೊತೆ ಹೇಗೆ ಎಂಗೇಜ್ ಮಾಡೋದು ಆ್ಯಂಡ್ ಕೊಡಿ ತೊಗೊಳ್ಳಿ ಇದನ್ನು ಹಾಕಿ ಅನ್ನುವಂತಹ ಲ್ಯಾಂಗ್ವೇಜ್ನ ಸಹ ಕಲಿತಾರೆ. ಸೋಷಿಯಲ್ ಸ್ಕಿಲ್ಸ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅಂತಂದರೆ ಟರ್ನ್ ಟೇಕಿಂಗ್, ನೀನು ಹಾಕು ಡ್ಯಾಡ, ನಾನು ಆಮೇಲೆ ಹಾಕ್ತೀನಿ, ನೀನು ಹಾಕು ಮಮ್ಮಿ ಫಸ್ಟು ಆಮೇಲೆ ನಾನು ಹಾಕ್ತೀನಿ, ಈ ರೀತಿ ಟರ್ನ್ ಟೇಕಿಂಗು, ಗಿವ್ ಟೇಕ್, ಕೊಡಿ ತೊಗೊಳ್ಳಿ ಅದೆಲ್ಲನೂ
ಭಾಷೆನೂ ಸಹ ಮಕ್ಕಳು ಕಲಿತಾರೆ. ಲ್ಯಾಂಗ್ವೇಜ್ ಕಲಿಸೋದಕ್ಕೆ ಇದು ತುಂಬ ಒಂದು ಬೆಸ್ಟ್ ಟಾಯ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮಕ್ಕಳಿಗೆ ಅದು ಆರೆಂಜ್ ಕಲರ್ ಕೊಡಿ, ಪರ್ಪಲ್ ಕೊಡಿ, ಮಕ್ಕಳಿಗೆ ಇನ್ನೂ ಐಡೆಂಟಿಫಿಕೇಷನ್ ಬರದೇ ಇದ್ದಾಗ್ಲೂ ಸಹ ನಾವು ಈ ಒಂದು ಸ್ಟ್ಯಾಕಿಂಗ್ ಕಪ್ಸ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಯಾಕಂತಂದರೆ ಮಕ್ಕಳಿಗೆ ಕಲರ್ ಅನ್ನೋದು ಮಕ್ಕಳು ನೋಡೋದಕ್ಕಿಂತ ಇನಿಷಿಯಲಿ ಕೇಳಿಸ್ಕೊಂಡೇ ಮಕ್ಕಳು ಕಲಿಯೋದು. ಅಂತಂದರೆ ಇನ್ನೂ ಐಡೆಂಟಿಫಿಕೇಷನ್ ಮಾಡೋದಕ್ಕೇ ಬರೋದಿಲ್ಲ ಮಕ್ಕಳಿಗೆ, ಇದು ರೆಡ್ಡೇ ಅಂತಾನೆ. ಅಂತಹ ಸಮಯದಲ್ಲಿ ಮಕ್ಕಳು ಕಲಿಯೋದು ಕೇಳಿಸ್ಕೊಳ್ಳೋದ್ರಿಂದ. ಆ್ಯಂಡ್ ನೆಕ್ಸ್ಟ್ ಮೈಲ್ ಸ್ಟೋನ್ ಯಾವುದು ಅಂತಂದರೆ, ನನ್ನ ಮಗು ಒಂದು ಕಡೆ ಕೂರಲ್ಲ, ನಿಲ್ಲಲ್ಲ, ಕಾನ್ಸಂಟ್ರೇಷನ್ ಮಾಡಲ್ಲ, ಫೋಕಸ್ ಮಾಡಲ್ಲ ಅಂತ ನಿಮಗೆ ಟೆನ್ಷನ್ ಇದ್ದರೆ ಈ ಟಾಯ್ನ ಮಕ್ಕಳಿಗೆ ನೀವು ಕೊಡಿ. ಇದರಿಂದ ಕಾನ್ಸಂಟ್ರೇಷನ್ ಮಕ್ಕಳಿಗೆ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾವಾಗಪ್ಪ ಈ ಟಾಯ್ಸ್ನ ಮಕ್ಕಳಿಗೆ ನಾವು ಕೊಡಿಸ್ಬೇಕು ಅಂತಂದರೆ 12 ತಿಂಗಳಿಂದ 19ನೇ ತಿಂಗಳವರೆಗೂ ಈ ಟಾಯಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಮ್ಯಾನಿಪುಲೇಷನ್ ಮಾಡೋಕ್ಕೆ ಬರುತ್ತೆ. ಆಟಾಡೋದಕ್ಕೆ ತುಂಬ ಚೆನ್ನಾಗಿ ರೆಡಿ ಇರ್ತಾರೆ. ಸೊ 1 ವರ್ಷ ಆಗಿದ ತಕ್ಷಣ ಮಕ್ಕಳಿಗೆ ನೀವು ಏನು ಗಿಫ್ಟ್ ಕೊಡಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಫಾರ್ ಮಕ್ಕಳು. ಯಾಕಂತಂದರೆ ಮಕ್ಕಳ ಮೈಲ್ ಸ್ಟೋನ್ ಇದರಿಂದ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ.